ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಯತ್ನಾಳ್ ಪತ್ರ ಬರೆದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹನಿ ಟ್ರ್ಯಾಪ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಗೆ ಯತ್ನಾಳ್ ಆಗ್ರಹಿಸಿ ಬರೆದಿರುವಂತಹ ಪತ್ರ ಇದು. ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪ್ರಶ್ನೆ ಇರೋದು, ಹನಿ ಟ್ರ್ಯಾಪ್ ಮಾಡೋದಕ್ಕೆ ಕಾರಣಕರ್ತರು ಯಾರು, ಇದರ ಹಿಂದೆ ಇರುವಂತಹ ಕೈ ಯಾರದ್ದು, ಅವರ ಹೆಸರು ಬಹಿರಂಗ ಆಗಬೇಕು ಅಂತ ಒಂದ್ ಕಡೆ ಕಾಂಗ್ರೆಸ್ ನಾಯಕರಾದಿಯಾಗಿ ಬಿಜೆಪಿ ನಾಯಕರು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಕಾಂಗ್ರೆಸ್ ನಾಯಕರಾದಿಯಾಗಿ ಈ ಕಡೆ ಬಿಜೆಪಿ ನಾಯಕರಾದಿಯಾಗಿ ಬಹುತೇಕರ ಒತ್ತಡ, ಹನಿ ಟ್ರ್ಯಾಪ್ ಮಾಡೋದಕ್ಕೆ ಕಾರಣಕರ್ತರು ಯಾರು, ಯಾರಿದ್ರ ರುವಾರಿ, ಯಾರ ಕೈ ಇರಬಹುದು, ಅದು ಬಹಿರಂಗ ಆಗಬೇಕು ಅನ್ನುವಂಥ ಒತ್ತಡ. ಅದರ ಮುಂದುವರೆದ ಭಾಗ ಗೃಹ ಸಚಿವರಿಗೆ ಪತ್ರ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಶ್ರುತಿ, ಹನಿ ಟ್ರ್ಯಾಪ್ ಪ್ರಕರಣ ಕೇವಲ ಪಕ್ಷ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಚರ್ಚೆ ಜೊತೆಗೆ ನಾನಾ ರೀತಿಯ ಚರ್ಚೆಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಯಾಕೆಂದರೆ ಹನಿ ಟ್ರ್ಯಾಪ್ಗೆ ಒಳಗಾಗಿರುವಂತಹ ವ್ಯಕ್ತಿ, ಅಂದರೆ ಹನಿ ಟ್ರ್ಯಾಪ್ ಪ್ರಯತ್ನ ಏನಾಗ್ತಾ ಇದೆ ಸಂಬಂಧಪಟ್ಟಂತೆ ಖುದ್ದು ಆ ಒಂದು ಸಚಿವರ ಬಹಿರಂಗಗೊಳಿಸಿದ ನಂತರ ಸ್ವಪಕ್ಷೀಯರಲ್ಲೇ ಕೂಡ ಈ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ಏನು ಬಿಜೆಪಿ ನಾಯಕರು, ಅದರಲ್ಲೂ ಮುನ್ರತ್ನ ಬಹಿರಂಗವಾಗಿ ಹೇಳಿದ್ರು ಇದರ ಹಿಂದೆ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅಂತ. ಅದರ ಜೊತೆಗೆ ಅರವಿಂದ್ ಬೆಲ್ಲದವರು ಹಿರಿಯ ನಾಯಕರು, ಅವರು ಕೂಡ ಹೇಳಿದ್ರು ಮುಂದಿನ ಮುಖ್ಯಮಂತ್ರಿ ಆಗುವಂತರ ಕೈ ಇದೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರುಗಳ ಹೆಸರನ್ನ ಹನಿ ಟ್ರ್ಯಾಪ್ನ ಹಿಂದೆ ಇದೆ ಅಂತ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ನಾನಾ ರೀತಿಯ ಗುಸುಗುಸು ಚರ್ಚೆ ಆಗ್ತಾ ಇರುವಂಥದ್ದು ಮತ್ತು ತನಿಖೆಯ ವ್ಯಾಪ್ತಿ ಎಲ್ಲಿ ಗಂಟ ಹೋಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಎಲ್ಲ ಬೆನ್ನಲ್ಲೇ ಈಗ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗೃಹ ಸಚಿವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಪತ್ರ ಬರೆದಿರುವಂಥ ಹಿನ್ನೆಲೆಯಲ್ಲಿ ಯಾಕೆ ಪತ್ರ ಬರೆದ್ರು ಅಂದರೆ, ನಿನ್ನೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರ ಏನು ಸಚಿವ ರಾಜಣ್ಣ ಅವರು ಇನ್ನೂ ಕೂಡ ಇಲ್ಲಿವರೆಗೂ ಕೂಡ ದೂರನ್ನು ದಾಖಲಿಸಿಲ್ಲ. ಇದು ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾಕೆ ದೂರ ದಾಖಲಿಸಿಲ್ಲ, ಇನ್ನೂ ಯಾಕೆ ಇಂಥ ಗಂಭೀರವಾದಂಥ ಪ್ರಕರಣ ಬಂದಿರುವಂಥದ್ದು. ಜೊತೆಗೆ ಬಿಜೆಪಿ ನಾಯಕರು ನೇರವಾಗಿ ಕಾಂಗ್ರೆಸ್ನ ಮುಖಂಡರುಗಳ ಹೆಸರುಗಳನ್ನು ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು ಹಿಂದೆ ಇದ್ದಾರೆ ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾಕೆ ಇನ್ನೂ ಕೂಡ ದೂರ ದಾಖಲಿಸಿಲ್ಲ ಅನ್ನುವಂಥದ್ದು ಚರ್ಚೆ ಜೊತೆಗೆ ಸಾಕಷ್ಟು ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಗೃಹ ಸಚಿವರಿಗೆ ಪರಮೇಶ್ವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಪತ್ರ ಬರೆದು ಆಗ್ರಹಿಸಿರುವಂಥದ್ದು ತನಿಖೆ ಕೊಡಬೇಕು ಅಂತ. ಈಗ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ದು. ಜೊತೆಗೆ ಈಗ ಸುಮೋಟೋ ಕೇಸು ದಾಖಲಿಸುವಂಥದ್ದು ಕೂಡ ಇರುವಂಥದ್ದು. ಆದರೆ ಯಾರು ಆರೋಪ ಮಾಡಿದ್ದಾರೆ ಅವರು ದೂರನ್ನು ಕೊಟ್ಟ ನಂತರ ಅಧಿಕೃತವಾಗಿ FIR ದಾಖಲಾಗುತ್ತೆ. ಆ ನಂತರ ತನಿಖೆಯ ವ್ಯಾಪ್ತಿ ವಿಸ್ತರಿಸುತ್ತೆ, ತನಿಖೆ ತಂಡ ರಚನೆ ಆಗುತ್ತೆ. ಯಾಕೆ ಇಲ್ಲಿವರೆಗೂ ದೂರನ್ನು ಕೊಟ್ಟಿಲ್ಲ ಅನ್ನೋದರ ಪ್ರಶ್ನೆಯ ಜೊತೆಗೆ ಈಗ ಮುಂದೆ ರಾಜಣ್ಣ ಏನು ಮಾಡ್ತಾರೆ, ಸಂಜೆ ಅಷ್ಟೊತ್ತಿಗೆ ದೂರನ್ನು ಕೊಡ್ತಾರಾ ಅಥವಾ ದೂರನ್ನು ಕೊಡೋದಕ್ಕೆ ಇನ್ನೂ ಯಾಕೆ ಮೀನಮೇಷ ಎಣಿಸ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆಯ ಜೊತೆಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ಉದ್ಭವ ಆಗ್ತಾ ಇರುವಂಥದ್ದು. ಶ್ರುತಿ, ಓಕೆ ವಿಜಯ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀವಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಯತ್ನಾಳ್ ಪತ್ರ ಬರೆದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹನಿ ಟ್ರ್ಯಾಪ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಗೆ ಯತ್ನಾಳ್ ಆಗ್ರಹಿಸಿ ಬರೆದಿರುವಂತಹ ಪತ್ರ ಇದು. ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪ್ರಶ್ನೆ ಇರೋದು, ಹನಿ ಟ್ರ್ಯಾಪ್ ಮಾಡೋದಕ್ಕೆ ಕಾರಣಕರ್ತರು ಯಾರು, ಇದರ ಹಿಂದೆ ಇರುವಂತಹ ಕೈ ಯಾರದ್ದು, ಅವರ ಹೆಸರು ಬಹಿರಂಗ ಆಗಬೇಕು ಅಂತ ಒಂದ್ ಕಡೆ ಕಾಂಗ್ರೆಸ್ ನಾಯಕರಾದಿಯಾಗಿ ಬಿಜೆಪಿ ನಾಯಕರು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಕಾಂಗ್ರೆಸ್ ನಾಯಕರಾದಿಯಾಗಿ ಈ ಕಡೆ ಬಿಜೆಪಿ ನಾಯಕರಾದಿಯಾಗಿ ಬಹುತೇಕರ ಒತ್ತಡ,
ಹನಿ ಟ್ರಾಪ್ ಮಾಡೋದಕ್ಕೆ ಕಾರಣಕರ್ತರು ಯಾರು, ಯಾರಿದ್ರ ರುವಾರಿ, ಯಾರ ಕೈ ಇರಬಹುದು, ಅದು ಬಹಿರಂಗ ಆಗಬೇಕು ಅನ್ನುವಂಥ ಒತ್ತಡ. ಅದರ ಮುಂದುವರೆದ ಭಾಗ ಗೃಹ ಸಚಿವರಿಗೆ ಪತ್ರ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಶ್ರುತಿ, ಹನಿ ಟ್ರಾಪ್ ಪ್ರಕರಣ ಕೇವಲ ಪಕ್ಷ BJP, JDS, ಕಾಂಗ್ರೆಸ್ಸು ಚರ್ಚೆ ಜೊತೆಗೆ ನಾನಾ ರೀತಿಯ ಚರ್ಚೆಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಯಾಕೆಂದರೆ ಹನಿ ಟ್ರಾಪ್ಗೆ ಒಳಗಾಗಿರುವಂತಹ ವ್ಯಕ್ತಿ, ಅಂದರೆ ಹನಿ ಟ್ರಾಪ್ ಪ್ರಯತ್ನ ಏನಾಗ್ತಾ ಇದೆ ಸಂಬಂಧಪಟ್ಟಂತೆ ಖುದ್ದು ಆ ಒಂದು ಸಚಿವರ ಬಹಿರಂಗಗೊಳಿಸಿದ ನಂತರ ಸ್ವಪಕ್ಷೀಯರಲ್ಲೇ ಕೂಡ ಈ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು. ಇದಕ್ಕೆ ಪೂರಕವಾಗಿ BJP ನಾಯಕರು, ಅದರಲ್ಲೂ ಮುನ್ರತ್ನ ಬಹಿರಂಗವಾಗಿ ಹೇಳಿದ್ರು ಇದರ ಹಿಂದೆ DK ಶಿವಕುಮಾರ್ ಇದ್ದಾರೆ ಅಂತ. ಅದರ ಜೊತೆಗೆ ಅರವಿಂದ್ ಬೆಲ್ಲದವರು ಹಿರಿಯ ನಾಯಕರು, ಅವರು ಕೂಡ ಹೇಳಿದ್ರು ಮುಂದಿನ ಮುಖ್ಯಮಂತ್ರಿ ಆಗುವಂತರ ಕೈ ಇದೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರುಗಳ ಹೆಸರನ್ನ ಹನಿ ಟ್ರಾಪ್ನ ಹಿಂದೆ ಇದೆ ಅಂತ BJP ನಾಯಕರು ಗಂಭೀರ ಆರೋಪ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ನಾನಾ ರೀತಿಯ ಗುಸುಗುಸು ಚರ್ಚೆ ಆಗ್ತಾ ಇರುವಂಥದ್ದು ಮತ್ತು ತನಿಖೆಯ ವ್ಯಾಪ್ತಿ ಎಲ್ಲಿ ಗಂಟ ಹೋಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಎಲ್ಲ ಬೆನ್ನಲ್ಲೇ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗೃಹ ಸಚಿವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಪತ್ರ ಬರೆದಿರುವಂಥ ಹಿನ್ನೆಲೆಯಲ್ಲಿ ಯಾಕೆ ಪತ್ರ ಬರೆದ್ರು ಅಂದರೆ, ನಿನ್ನೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರ ಸಚಿವ ರಾಜಣ್ಣ ಅವರು ಇನ್ನೂ ಕೂಡ ಇಲ್ಲಿವರೆಗೂ ಕೂಡ ದೂರನ್ನು ದಾಖಲಿಸಿಲ್ಲ. ಇದು ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾಕೆ ದೂರ ದಾಖಲಿಸಿಲ್ಲ, ಇನ್ನೂ ಯಾಕೆ ಇಂಥ ಗಂಭೀರವಾದಂಥ ಪ್ರಕರಣ ಬಂದಿರುವಂಥದ್ದು. ಜೊತೆಗೆ BJP ನಾಯಕರು ನೇರವಾಗಿ ಕಾಂಗ್ರೆಸ್ನ ಮುಖಂಡರುಗಳ ಹೆಸರುಗಳನ್ನು ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು ಹಿಂದೆ ಇದ್ದಾರೆ ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾಕೆ ಇನ್ನೂ ಕೂಡ ದೂರ ದಾಖಲಿಸಿಲ್ಲ ಅನ್ನುವಂಥದ್ದು ಚರ್ಚೆ ಜೊತೆಗೆ ಸಾಕಷ್ಟು ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಗೃಹ ಸಚಿವರಿಗೆ ಪರಮೇಶ್ವರ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಪತ್ರ ಬರೆದು ಆಗ್ರಹಿಸಿರುವಂಥದ್ದು ತನಿಖೆ ಕೊಡಬೇಕು ಅಂತ. ಈಗ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ದು. ಜೊತೆಗೆ ಈಗ ಸುಮೋಟೋ ಕೇಸು ದಾಖಲಿಸುವಂಥದ್ದು ಕೂಡ ಇರುವಂಥದ್ದು. ಆದರೆ ಯಾರು ಆರೋಪ ಮಾಡಿದ್ದಾರೆ ಅವರು ದೂರನ ಕೊಟ್ಟ ನಂತರ ಅಧಿಕೃತವಾಗಿ FIR ದಾಖಲಾಗುತ್ತೆ. ಆ ನಂತರ ತನಿಖೆಯ ವ್ಯಾಪ್ತಿ ವಿಸ್ತರಿಸುತ್ತೆ, ತನಿಖೆ ತಂಡ ರಚನೆ ಆಗುತ್ತೆ. ಯಾಕೆ ಇಲ್ಲಿವರೆಗೂ ದೂರನ ಕೊಟ್ಟಿಲ್ಲ ಅನ್ನೋದರ ಪ್ರಶ್ನೆಯ ಜೊತೆಗೆ ಈಗ ಮುಂದೆ ರಾಜಣ್ಣ ಏನು ಮಾಡ್ತಾರೆ, ಸಂಜೆ ಅಷ್ಟೊತ್ತಿಗೆ ದೂರನ ಕೊಡ್ತಾರಾ ಅಥವಾ ದೂರನ ಕೊಡೋದಕ್ಕೆ ಇನ್ನೂ ಯಾಕೆ ಮೀನಮೇಷ ಎಣಿಸ್ತಾರಂಥದ್ದು, ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆಯ ಜೊತೆಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ಉದ್ಭವ ಆಗ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿಜಯ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀವಿ. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿದ್ದಾರೆ. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ಗೆ ಯತ್ನಾಳ್ ಪತ್ರ ಬರೆದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹನಿ ಟ್ರಾಪ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಗೆ ಯತ್ನಾಳ್ ಆಗ್ರಹಿಸಿ ಬರೆದಿರುವಂತಹ ಪತ್ರ ಇದು. ಹನಿ ಟ್ರಾಪ್ ವಿಚಾರ ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.